ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಮಕ್ಕಳ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಸ್ಟೂಡೆಂಟ್ ಶ್ರೇಯಾ ಶಿ ಗಾಟ್ 54 ರ್ಯಾಂಕ್. ಅಷ್ಟೇ ಅಲ್ಲ, ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಗಾಟ್ ಬಿಲೋ 1000 ರ್ಯಾಂಕ್ ಆಲ್ಸೋ. ಯಾಕೆ ಮಕ್ಕಳು ಅವ್ರಿಗೆಲ್ಲ ಒಳ್ಳೆ ರ್ಯಾಂಕ್ ಬಂತು? ಏನು ಜಸ್ಟ್ ಕಷ್ಟಪಟ್ಟು ಓದಿದ್ದಕ್ಕಷ್ಟೇನಾ? ಇಲ್ಲ. ದೆ ನ್ಯೂ ಒನ್ ಥಿಂಗ್ ವಿಚ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಡಿಂಟ್ ನೋ. ಏನದು? ದ ಪ್ಯಾಟರ್ನ್ ಆಫ್ ದ ಕ್ವಶನ್ಸ್. ಹೌದು, ಪ್ಯಾಟರ್ನ್ ಆಫ್ ದ ಕ್ವಶನ್ಸ್ ಅಂತಂದ್ರೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ KCT ಎಕ್ಸಾಮ್ಸ್ ಅಲ್ಲಿ ಮುಂಚೆನೇ ಗೊತ್ತಿತ್ತು ಮಕ್ಕಳು ಅವ್ರಿಗೆ. ಅದೇ ರೀತಿ ಕ್ವಶನ್ಸ್ಗಳನ್ನ ಅವರು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿದ್ರು ಅಂಡ್ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಅದರಿಂದ ಒಳ್ಳೆ ರ್ಯಾಂಕ್ ಬಂದಿದೆ. ಹಾಗಾದ್ರೆ ಮಕ್ಕಳ, ನಿಮ್ಮೆಲ್ಲರಿಗೂ ಕೂಡ ಆ ರೀತಿ ಪ್ಯಾಟರ್ನ್ ಆಫ್ ದ ಕ್ವಶನ್ಸ್ ಗೊತ್ತಾಗಬೇಕಂತಂದ್ರೆ ನೀವು ಮಾಡೋಕ್ಕಾಗಿರೋದಿಷ್ಟೇ, ಕಮೆಂಟ್ ಸೆಕ್ಷನ್ ಅಲ್ಲಿ ಮಕ್ಕಳ ಕಮೆಂಟ್ ಮಾಡಿ, ಸರ್ ವಿ ವಾಂಟ್ ಪ್ಯಾಟರ್ನ್ ಆಫ್ ದ ಕ್ವಶನ್ಸ್. ಖಂಡಿತ ಮಕ್ಕಳ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಪ್ರತಿ ಚಾಪ್ಟರ್ಸ್ ಕೂಡ ಮ್ಯಾಥಮೆಟಿಕ್ಸ್ ಏನ್ ಸಬ್ಜೆಕ್ಟ್ ಇದೆ ಮಕ್ಕಳ ನಾನು ಟೀಚ್ ಮಾಡೋದು, ಆ ಪ್ರತಿ ಚಾಪ್ಟರ್ಸ್ ಅಲ್ಲಿ ಕೂಡ ನಿಮ್ಗೆ ನಾನು ಪ್ಯಾಟರ್ನ್ ಆಫ್ ದ ಕ್ವಶನ್ಸ್ ನ ಹೇಳ್ತಾ ಹೋಗ್ತೀನಿ. ನೀವು ಅಂಡ್ ಆ ರೀತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು ಮಕ್ಕಳ. ಕಮೆಂಟ್ ಮಾಡ್ತಿರಲ್ಲ ಹಾಗಾದ್ರೆ. ಅಂಡ್ ಇಫ್ ಯು ಆರ್ ರಿಯಲಿ ಸೀರಿಯಸ್ ಸ್ಟೂಡೆಂಟ್ಸ್, ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಫಾಸ್ಟ್. ಅಂಡ್ ನೆಕ್ಸ್ಟ್, ಈ ವಿಡಿಯೋ ನೋಡೋದ್ರಿಂದ ಮಕ್ಕಳ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕಾ? ಎಸ್, ನೋಡಿ ಮಕ್ಕಳ, ಈ ವಿಡಿಯೋನ ಕಡೆ ತನಕ ನೋಡೋದ್ರಿಂದ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನಂತಂದ್ರೆ ಯಾಕೆ KCT ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು, KCT ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನು, ಅಂಡ್ ಲಾಸ್ಟ್ಲಿ ಮಕ್ಕಳ ನಿಮಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಯು ನೀಡ್ ಟು ಪೊಸೆಸ್ ಇನ್ ಆರ್ಡರ್ ಟು ಕ್ರ್ಯಾಕ್ KCT ಎಕ್ಸಾಮ್ಸ್ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಕಡೆ ತನಕ ನೋಡಿ ಮಕ್ಕಳ, ಒಂದು ಸಖತ್ ಮೋಟಿವೇಶನ್ ಕೂಡ ನಿಮಗೆ ಸಿಗುತ್ತೆ. ಎಸ್, ಈಗ ಮೇನ್ ವಿಷಯಕ್ಕೆ ಬರೋಣ. KCT ಎಕ್ಸಾಮ್ಸ್ಗೆ ಈ ವರ್ಷ ಅಂದರೆ 2027 ಅಲ್ಲಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಇದೆಯಾ? ಖಂಡಿತ ಬೆನಿಫಿಟ್ ಇದೆ ಮಕ್ಕಳ. ಖಂಡಿತ ಅಂದರೆ ಖಂಡಿತ ಬೆನಿಫಿಟ್ ಇದೆ. ಎಸ್, ವಿತ್ ವೆರಿ ಲೋ ಫೀಸ್. ಹೌದು, ವಿತ್ ವೆರಿ ಲೋ ಫೀಸ್. ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟ್. ಯಾಕಂದರೆ ಮಕ್ಕಳ IITs ಮತ್ತು ನೀವೇನಾದರೂ ಲೈಕ್ ನೀಟ್ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಡಾಕ್ಟರ್ ಆಗಬೇಕಂದ್ರೂ ಕೂಡ ಯು ನೀಡ್ ಟು ಪೇ ಅ ಲಾಟ್ ಆಫ್ ಫೀಸ್ ಮಕ್ಕಳ. ಬಟ್ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯು ವಿಲ್ ಬಿ ಪೇಯಿಂಗ್ ವೆರಿ ಲೆಸ್ ಫೀಸ್ ಕಂಪೇರ್ಡ್ ಟು ಆಲ್ ಅದರ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಯೂನಿವರ್ಸಿಟೀಸ್. ಎಸ್, ಕರ್ನಾಟಕದಲ್ಲಿ ಒಂದು ಒಳ್ಳೆ ಅಫೋರ್ಡಬಲ್ ಎಜುಕೇಷನ್ ಇದೆ. ಆ್ಯಂಡ್ ಅದಕ್ಕೆ ಗೇಟ್ವೇ ಏನು? KCT ಎಕ್ಸಾಮ್ಸ್. ಹೌದು ಮಕ್ಕಳ, ಯಾಕಂದರೆ KCT ಎಕ್ಸಾಮ್ಸ್ ಬರ್ದೇನೆ ನೀವು ನಮ್ಮ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ಕರ್ನಾಟಕಕ್ಕೆ ಹೋಗ್ಬೋದು. RV, PESET, BMS, ಆ ರೀತಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗಿ ಮಕ್ಕಳ ಚೆನ್ನಾಗಿ ಓದ್ಕೊಂಡು ನೀವು ಅಲ್ಲಿ ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡು ಒಳ್ಳೆ ಪ್ಯಾಕೇಜಸ್ ತೊಗೋಬೋದು ಮಕ್ಕಳ. ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಕಡಿಮೆ ಇಲ್ಲ ಹಾಕೊಂಡ್ರು. ಪ್ರತಿ ವರ್ಷ ಕೂಡ ನಮ್ಮ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೋರ್ ದೆನ್ 40-45 ಲ್ಯಾಕ್ಸ್ 50 ಲ್ಯಾಕ್ಸ್ ಪ್ಯಾಕೇಜಸ್ ತೊಗೊಳ್ತಿದ್ದಾರೆ. ಐ ಆಮ್ ಹೇಳ್ತಾ ಇರೋದು ಮಿನಿಮಮ್. ಅದಕ್ಕಿಂತನೂ ಜಾಸ್ತಿ ತೊಗೊಂಡಿರೋ ಸಂಖ್ಯೆ ತುಂಬ ಇದೆ ಮಕ್ಕಳ. ಆವ್ರೇಜ್ ಪ್ಯಾಕೇಜ್ 13-15 ಲ್ಯಾಕ್ಸ್ ತನಕ ಇದೆ. ಸೊ ಟಾಪ್ ಬ್ರಾಂಚಸ್ ಆದಂಥ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, AI, EC ಇದೆಲ್ಲ ಮಕ್ಕಳ ಬೂಮಿಂಗಲ್ಲಿದೆ. ಸೊ ನೀವೆಲ್ಲರೂ ಕೂಡ ಈ ಕೋರ್ಸಸ್ ಓದಬೇಕಂತಂದರೆ ಮಕ್ಕಳ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು? KCT ಎಕ್ಸಾಮ್ಸ್. ಆ್ಯಂಡ್ KCT ಎಕ್ಸಾಮ್ಸ್ಗೆ ಮಕ್ಕಳ ಆದಷ್ಟು ಬೇಗ ಪ್ರಿಪ್ರೇಷನ್ ಶುರು ಮಾಡಿ. ಶುರು ಮಾಡಿಲ್ಲ ಅಂದರೆ ಮಕ್ಕಳ ನಿಲ್ಲಿಸ್ಬೇಡಿ ಪ್ರಿಪ್ರೇಷನ್ಸ್ನ. ಸೊ ಶುರು ಮಾಡಲೇಬೇಕು ನೀವೀಗ. ಯು ನೀಡ್ ಟು ಸ್ಟಾರ್ಟ್ ನಾವು, ಬಿಕಾಸ್ ದಿಸ್ ದ ರೈಟ್ ಟೈಮ್ ಮಕ್ಕಳ. ಜಸ್ಟ್ ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದ್ರಿಂದ ನೀವು ಈ ಕಾಲೇಜಸ್ಗಳಿಗೆ ಸೇರ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯು ನೀಡ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಆ್ಯಂಡ್ ನೆಕ್ಸ್ಟ್ ಬಂದು ಮಕ್ಕಳ ನಿಮಗೆ ಫೀ ಈಸ್ ಕಂಪ್ಯಾರಿಟಿವ್ಲಿ ಲೋ. ಹೌದು, ಜಸ್ಟ್ 1.4 ಲ್ಯಾಕ್ ಇನ್ಕ್ಲೂಡಿಂಗ್ ಯುವರ್ ಕಾಲೇಜ್ ಫೀಸ್. 1.4 to 1.5 ಲ್ಯಾಕ್ಸ್ಗೆ ಮಕ್ಕಳ ನೀವೊಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರತಿ ವರ್ಷ ಕೂಡ ಓದ್ಬೋದು. ಆ್ಯಂಡ್ ನಿಮ್ದೇನಾದರೂ ಮಕ್ಕಳ ಲೈಕ್ ಇನ್ಕಮ್ ಲೋ ಇದ್ದರೆ, ನಿಮ್ಮ ಪೇರೆಂಟ್ಸ್ದು ಇನ್ಕಮ್ ಲೋ ಇದ್ದರೆ, ಸೊ SNQ ಕೋಟಾ ಅಂಡರ್ ಯು ಕ್ಯಾನ್ ಲರ್ನ್ ಆ್ಯಂಡ್ your fees will be just around 40-50,000. ಆ್ಯಂಡ್ ದೆರ್ ಆರ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್, ಅಂದರೆ ಗೌರ್ಮೆಂಟ್ ಫಂಡೆಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಸೊ ಅಲ್ಲಿ ಎಲ್ಲ ಓದಿದ್ರೆ ಮಕ್ಕಳ ಜಸ್ಟ್ 30-35,000 ಎಲ್ಲ ಮುಗಿದೋಗುತ್ತೆ. ಸೊ ಈ ರೀತಿ ನೀವು ಮಕ್ಕಳ KCT ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡೋದ್ರಿಂದ ಯು ಕ್ಯಾನ್ ಗೆಟ್ ಇನ್ ಟು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಲೈಫ್ ಸಿಕ್ಕಾಬಡೆ ಚೆನ್ನಾಗಿರುತ್ತೆ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಆರ್ ವೆರಿ ಕೀ ರೋಲ್ ಇನ್ ಯುವರ್ KCT ರ್ಯಾಂಕ್. ಹೌದು ನೋಡಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ JEE, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ನ ತಗೊಳ್ಳೋದೇ ಇಲ್ಲ. ಸೊ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ KCT ಎಕ್ಸಾಮ್ಸಲ್ಲಿ ತಗೊಳ್ತಾರೆ. ಯಾಕಂದರೆ ರ್ಯಾಂಕ್ ಇಸ್ ಡಿಸೈಡೆಡ್ ಬೇಸ್ಡ್ ಆನ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಆ್ಯಂಡ್ ಯುವರ್ KCT ಮಾರ್ಕ್ಸ್. ಹೌದು, ಸೊ 50% ಆಫ್ ಯುವರ್ ಬೋರ್ಡ್ ಮಾರ್ಕ್ಸ್ ಆ್ಯಂಡ್ 50% ಆಫ್ ಯುವರ್ KCT ಮಾರ್ಕ್ಸ್ ಎರಡೂ ಕೂಡ ಕನ್ಸಿಡರೇಷನ್ ತಗೊಳ್ತಾರೆ. ಸರ್ ಹಾಗಾದ್ರೆ ಕನ್ನಡ ಇಂಗ್ಲೀಷ್ ಕೂಡ ತಗೊಳ್ತಾರೆ? ಇಲ್ಲ ಕಂದ. ನೀವು ಇಂಜಿನಿಯರಿಂಗ್ ಏನಾದರೂ ಸೇರ್ಕೋಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್ ಈ ಮೂರನ್ನು ತಗೊಳ್ತಾರೆ. ಸೊ ಬೋರ್ಡ್ಸಲ್ಲಿ 300ಗೆ ನೀನೇನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಬರೀತೀಯ ಅದು, ಮತ್ತು KCTಯಲ್ಲಿ 180ಗೆ. ಯಾಕಂದರೆ KCT ಎಕ್ಸಾಮ್ಸಲ್ಲಿ 60-60-60 ಮಾರ್ಕ್ಸ್ ಇರುತ್ತೆ. ಸೊ ಅಲ್ಲಿ 180ಗೆ ಏನು ತೊಗೊಳ್ತೀಯ KCTಯಲ್ಲಿ, ಮತ್ತು ಬೋರ್ಡ್ಸಲ್ಲಿ ಏನು 300ಗೆ ತೊಗೊಳ್ತೀಯ, ಎರಡನ್ನೂ ಹಾಫ್ ತೊಗೊಂಡು ನಿನ್ನ KCT ರ್ಯಾಂಕ್ನ ಅನೌನ್ಸ್ ಮಾಡ್ತಾರೆ. ಸೊ ಯಾಕಿದು ಹೆಲ್ಪ್ ಆಗುತ್ತೆ ಅಂತಂದರೆ ನೋಡು, ಬೋರ್ಡ್ಸಲ್ಲಿ ನಿಮಗೆ 300 ಔಟ್ ಆಫ್ 300 ತೊಗೊಂಡ್ಬಿಟ್ಟೆ ಅಂತ ಅನ್ಕೋ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ 300 ಔಟ್ ಆಫ್ 300 ತೊಗೊಂಡೆ ಅಂತಂದರೆ ನಿನ್ಗೇನು ಬೆನಿಫಿಟ್ ಕಂದ? ಯು ವಿಲ್ ಬಿ ಲೈಕ್ ಆಲ್ರೆಡಿ ಟಾಪ್ ಫಸ್ಟ್ ಪ್ಲೇಸಲ್ಲಿ ಇರ್ತೀಯ ನೀನು. ಸೊ ನೆಕ್ಸ್ಟ್ KCT ಎಕ್ಸಾಮ್ಸ್ಗೆ ಈಗಿಂದ ಪ್ರಿಪ್ರೇಷನ್ಸ್ ಮಾಡ್ಕೊಂಬಿಟ್ಟೆ ಅಂತ ಅನ್ಕೋ. ಸೊ ಒಳ್ಳೆ ರ್ಯಾಂಕ್ ಆಬ್ವಿಯಸ್ಲಿ ತೆಗಿಬೋದು.
ಸೊ ಇನ್ನು ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಈ ರೀತಿ ಒಂದು ಪ್ರಿವಿಲೇಜ್ ಇಲ್ಲ. ಸೊ ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋ. ಸೊ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಗಿವನ್ ದಿಸ್ ಪ್ರಿವಿಲೇಜೇಷನ್ ಫಾರ್ ಯು. ಸೊ ಯೂಸ್ ದಿಸ್ ವೆರಿ ವೆಲ್. ಓಕೆ ಫೈನ್. ಸೊ ನೆಕ್ಸ್ಟ್ ಬಂದು ಇಲ್ಲಿ ಸಿಲೆಬಸ್ ಇಸ್ ಲೆಸ್ ಈಸಿ ಕಂಪೇರ್ಡ್ ಟು JEE ಆ್ಯಂಡ್ NEET. ಹೌದು ಕಂದ, ಹೌದು ಖಂಡಿತ. ನೋಡು ಇದರಲ್ಲಿ ಏನಂತಂದರೆ ಟೈಮ್ ಜೊತೆ ಓಡೋದು ಗೊತ್ತಿರಬೇಕು. ಅಂದರೆ 70 ಮಿನಿಟ್ಸಲ್ಲಿ 60 ಕ್ವಶನ್ಸ್ನ ಸಾಲ್ವ್ ಮಾಡೋದು ಗೊತ್ತಿರಬೇಕು. ಆ್ಯಂಡ್ ಇಟ್ ಇಸ್ ನಾಟ್ ಅ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ನೀನು OMR ಶೀಟ್ನ ಶೇಡ್ ಮಾಡಬೇಕು. ಸೊ OMR ಶೀಟ್ನ ಶೇಡ್ ಮಾಡೋದಕ್ಕೆ ಒಂದು 5 ಮಿನಿಟ್ಸ್ ಇಟ್ಕೊಂಡೆ ಅಂತ ಅನ್ಕೋ. ನೀನು 65 ಮಿನಿಟ್ಸಲ್ಲಿ ಕ್ವಶನ್ ಓದಿ ಅದಕ್ಕೆ ಆನ್ಸರ್ ಮಾಡೋದು ಗೊತ್ತಿರಬೇಕು. ಸೊ ಅದೇನೋ ನೀನು ಬೋರ್ಡ್ ಎಕ್ಸಾಮ್ಸ್ ಮುಗಿಸ್ಕೊಂಡು ಮಾಡೋಕ್ಕಾಗೋ ಕೆಲಸ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಸಾಧ್ಯ ಇಲ್ಲ. ಆಲ್ರೆಡಿ ಯು ಆರ್ ಲೇಟ್. ನಿಮ್ಮ ಪ್ರಿಪ್ರೇಷನ್ಸ್ನ ಶುರು ಮಾಡಿದ್ದೆ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ. ಬಟ್ ಇಫ್ ಯು ಆರ್ ನಾಟ್ ಎಟ್ ಸ್ಟಾರ್ಟೆಡ್ ಅಲ್ಲ, ಯು ಆರ್ ಆಲ್ರೆಡಿ ಲೇಟ್. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇಟ್ಕೊಂಡು ನೀನು ಇನ್ನೂ ಕೂತಿದ್ಯಾ ಅಂತಂದರೆ ಸುಮ್ಮನೆ ಏನೂ ಕೆಲಸ ಮಾಡ್ದೇನೆ ರಿಯಲಿ ಯು ಆರ್ ವೇಸ್ಟಿಂಗ್ ಯೋರ್ ಟೈಮ್. ಸೊ ಸುಮ್ಮನೆ ನೀನು ಕಡೆಯಲ್ಲಿ ಯಾವುದೋ ಒಂದು ಕೋರ್ಸಿಗೆ ಸೇರಿಕೊಂಡು ಕೆಲಸ ಇಲ್ಲದೆ ಒದ್ದಾಡೋದಕ್ಕಿಂತ ಪ್ರಿಪ್ರೇಷನ್ಸ್ನ ಶುರು ಮಾಡ್ಕೋಕಂತ. ನಾವ್ ಇಫ್ ಯು ಪುಟ್ ಎಫರ್ಟ್ಸ್, ಯುವರ್ ಲೈಫ್ ವಿಲ್ ಬಿ ಗುಡ್ ಆಫ್ಟರ್ 4 to 5 years. ಎಫರ್ಟ್ಸ್ ಹಾಕ್ಬೇಕಂದ್ರೆ ಏನು? ಒಂದು ಡೈಲಿ ಒಂದು 2 to 3 hours ಓದ್ಕೊಳ್ಳೋದಕ್ಕಂತ ಅಷ್ಟೇ. ಸ್ವಲ್ಪ ಫನ್ನ ಸೈಡ್ ಎತ್ತಿಡು. ಇನ್ನೊಂದು 7, 8, 9 months ಇದೆ, ಕೂತ್ಕೊಂಡು ಓದ್ಕೊಂಡ್ಬಿಡು ಅಲ್ವಾ. 4-5 ವರ್ಷ ಆದಮೇಲೆ ನಿನ್ನ ಲೈಫ್ ನೀನೇ ಇಮ್ಯಾಜಿನ್ ಮಾಡ್ಕೋಕಂದ. ವೇರ್ ಯು ಕ್ಯಾನ್ ಬಿ, ವಿಲ್ ಬಿ ಅರ್ನಿಂಗ್ ಅ ಗುಡ್ ಮನಿ. ಯಾರ ಹತ್ರನೂ ದುಡ್ಡು ಕೇಳೋ ಅವಶ್ಯಕತೆ ಇಲ್ಲ. ಸೊ ನಿನ್ನ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋಬೋದು. ಯು ಕ್ಯಾನ್ ಲೀಡ್ ಅ ಲಕ್ಸುರಿಯಸ್ ಲೈಫ್. ಸೊ ಅದೆಲ್ಲ ಮಾಡಬೇಕಂದ್ರೆ ಸುಮ್ಮನೆ ಯಾವುದೂ ಆಗೋದಿಲ್ಲ ಕಣೋ. ಎಫರ್ಟ್ಸ್ ಹಾಕಬೇಕು. ಆ್ಯಂಡ್ ಎಫರ್ಟ್ಸ್ ಹಾಕೋದಕ್ಕೆ ಕಂದ ನೀನೇನಾದರೂ ಶುರು ಮಾಡಿಲ್ಲ ಅಂದರೆ ಇವತ್ತಿಂದ ಶುರು ಮಾಡ್ಕೋ. ಸ್ಟಾರ್ಟ್ ಪುಟಿಂಗ್ ಯುವರ್ ಎಫರ್ಟ್ಸ್ ಫ್ರಮ್ ಟುಡೇ. ಆ್ಯಂಡ್ ನೆಕ್ಸ್ಟ್ ಬಂದು ಏನು ಮಾಡಬೇಕಂತಂದರೆ ನೋ ನೆಗೆಟಿವ್ ಮಾರ್ಕಿಂಗ್. ಎಸ್ ಹೌದು, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನಿನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದಂಥ JEE ಮತ್ತು NEETಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಅಂದರೆ ನೀನು ತಪ್ಪು ಮಾಡಿದ್ರೆ ಮಾರ್ಕ್ಸ್ ಕಳ್ಕೊಳ್ತೀಯಾ. ಸೊ ನೀನು ಭಯ ಇರುತ್ತೆ ಪ್ರತಿ ಕ್ವಶನ್ನ ಟಿಕ್ ಮಾಡೋದಕ್ಕಿಂತ ಮುಂಚೆ, ಅಯ್ಯೋ ಈ ಕ್ವಶನ್ ತಪ್ಪಾಗ್ಬಿಟ್ರೆ ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀನಲ್ಲ ಅಂತ. ಬಟ್ KCT ಎಕ್ಸಾಮ್ಸಲ್ಲಿ ಕೆಲಸನೇ ಇಲ್ಲ. ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಬಬಲ್ ಮಾಡಿ ಶೇಡ್ ಮಾಡಿ ಬರ್ಬೋದು. ಸೊ ಅಲ್ಲೂ ಕೂಡ ನಿನಗೆ ಲಾಟ್ರಿನೇ. ಸೊ ಮಾರ್ಕ್ಸ್ ತಪ್ಪಾದರೆ ಕಳ್ಕೊಳ್ಳೋದೇನಿಲ್ಲ, ಸರಿ ಆದರೆ ಮಾರ್ಕ್ಸ್ ಏನು ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ ನಿನಗೆ. ಸೊ ರ್ಯಾಂಕ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ನೋ ನೆಗೆಟಿವ್ ಮಾರ್ಕಿಂಗ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಬೆನಿಫಿಟ್ ಇನ್ KCT ಎಕ್ಸಾಮ್. ಆ್ಯಂಡ್ ನೆಕ್ಸ್ಟ್ ಮುಗೀತು, ಎಲ್ಲ ರೀಸನ್ಸ್ಗಳು ಮುಗೀತು. ಆ್ಯಸ್ ಐ ಸೆಡ್ ಅರ್ಲಿಯರ್, ರಿಕ್ವೈರ್ಮೆಂಟ್ಸ್. ಹೌದು ಮಕ್ಕಳ, ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಕೊಂಡ್ರೋ. ನೀನು ರೈತನ ಮಗ ಆಗಿರ್ಬೋದು, ಆಟೋ ಡ್ರೈವರ್ ಮಗ ಆಗಿರ್ಬೋದು, ಬಸ್ ಡ್ರೈವರ್ ಮಗ ಆಗಿರ್ಬೋದು. ಬಟ್ ನೀನು ಹಂಗೆ ಉಳ್ಕೊಂಬಿಟ್ರೆ ಹಂಗೆ ಇರ್ತೀಯ ಕಂದ. ಹಂಗನ್ಬಿಟ್ಟು ಆ ಕೆಲಸಗಳೆಲ್ಲ ತಪ್ಪು ಅಂತ ಹೇಳ್ತಿಲ್ಲ, ತುಂಬ ಒಳ್ಳೆ ಕೆಲಸಗಳದು. ಆದರೆ ನಾನು ಹೇಳ್ತಾ ಇರೋದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಿಮಗೆ ಗೊತ್ತಿದೆ ಕಂದ ಇಂಡಿಯಾದಲ್ಲಿ. ಸೊ ಯಾವ ರೀತಿ ಕೆಲಸಕ್ಕೆ ಯಾವ ರೀತಿ ದುಡ್ಡು ಸಿಗುತ್ತೆ ಅಂತ. ಸೊ ನೀನೇನಾದರೂ ನಿನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತಂದರೆ ನೀನು ಮಾಡಬೇಕಾಗಿರೋ ಕೆಲಸನೇ ಬೇರೆ ಇದೆ. ಸೊ ಎಜುಕೇಷನ್ ಇಸ್ ದ ಕೀ ಟು ಇಂಪ್ರೂವ್ ಯುವರ್ ಲೈಫ್. ನಿನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಎಜುಕೇಷನ್ ಇಸ್ ದ ಓನ್ಲಿ ವೇ. ಇಲ್ಲ ಅಂತಂದರೆ ನಮ್ಮ ರಾಕಿ ಬಾಯ್ ಯಶ್ ಥರ ಮೂವಿ ಸ್ಟಾರ್ ಆಗಬೇಕಾಗತ್ತೆ. ನಿನಗೇನಾದರೂ ಟ್ಯಾಲೆಂಟ್ ಇದೆಯಾ? ಯಾಕೆ ರಾಕಿಂಗ್ ಸ್ಟಾರ್ ಎಷ್ಟ ತೊಗೊಬಂದೆ ಅಂತಂದರೆ, ನಾನು ಇಲ್ಲಿ ಬರೆದಿರೋದು ನೋಡಿ ಮಕ್ಕಳ, ನಾನು ಯಾವುದನ್ನು ಕೂಡ ಹಂಗೆ ಓದ್ಬೇಕು ಟಾಪಿಕ್ ಹಿಂಗೆ ಓದ್ಬೇಕು ಟಾಪಿಕ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದೀಸ್ 4 things ವಿಚ್ ಎವ್ರಿ ಪರ್ಸನ್ ಶುಡ್ ಪೊಸೆಸ್. ಸಿ ರಾಕಿಂಗ್ ಸ್ಟಾರ್ ಯಶ್ ಈಸ್ ಜಸ್ಟ್ ಅ BMTC ಡ್ರೈವರ್ ಮಗ, ಹೌದಲ್ಲ, ನಮ್ಮ KSRTC ಡ್ರೈವರ್ ಮಗ ಅವರು. ಬಟ್ ಇವತ್ತು ದ ಹೋಲ್ ಇಂಡಿಯಾ ಈಸ್ ಲುಕಿಂಗ್ ಟುವರ್ಡ್ಸ್ ಹಿಮ್. ಆ್ಯಂಡ್ ಇನ್ ಫ್ಯೂಚರ್ ಮೇ ಬಿ ಇನ್ ನೆಕ್ಸ್ಟ್ 4-5 yearsಲ್ಲಿ ದ ಹೋಲ್ ವರ್ಲ್ಡ್ ವಿಲ್ ಲುಕ್ ಟುವರ್ಡ್ಸ್ ಹಿಮ್. ಇಟ್ ಈಸ್ ನಾಟ್ ಅನ್ ಆರ್ಡಿನರಿ ಥಿಂಗ್, ರೈಟ್? ಸೊ ಜಸ್ಟ್ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಇದ್ದಿದ್ರೆ ಆ ಲೆವೆಲ್ಗೆ ಬೆಳೆಯೋಕ್ಕೆ ಸಾಧ್ಯ ಆಗ್ತಿತ್ತಾ? ಯಾಕೆ ಎಷ್ಟು ಥರನೇ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡೋರು ಎಷ್ಟು ಜನ ಇಲ್ಲ, ಹೌದಲ್ಲ? ಅವ್ರಿಗಿಂತನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು ಇದ್ದಾರೆ. ಬಟ್ ವಾಟ್ ದ ಎಕ್ಸ್ಟ್ರಾ ಥಿಂಗ್ ಈಸ್ ಪೊಸೆಸಿಂಗ್, ದ ಎಕ್ಸ್ಟ್ರಾ ಥಿಂಗ್ ವಿಚ್ ಈಸ್ ಪೊಸೆಸಿಂಗ್ ಇಸ್ ದೀಸ್ ಥಿಂಗ್ಸ್ ಮಕ್ಕಳ. ಹೌದು, ಬರೀ ಓದ್ಬಿಟ್ರೆ ಸಾಲೋದಿಲ್ಲ, ಬರೀ ಬುದ್ಧಿವಂತಿಕೆ ಇದ್ರೆ ಸಾಲೋದಿಲ್ಲ. ನೀನು ಕ್ವಶನ್ಸ್ನ ಬೇಗ ಸಾಲ್ವ್ ಮಾಡ್ಬೋದು. ಬಟ್ ಇಫ್ ಯು ಆರ್ ಲ್ಯಾಕಿಂಗ್ ವಿತ್ ದೀಸ್ ಥಿಂಗ್ಸ್, ಹೇಳ್ತಾ ಇದ್ದೀನಿ, ಯಾರು ನಿನ್ನನ್ನು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಅವರು ನಿನ್ನ ಈಸಿಯಾಗಿ ಓವರ್ಟೇಕ್ ಮಾಡ್ತಾರೆ. ಯು ಮೈಟ್ ಹ್ಯಾವ್ ಟ್ಯಾಲೆಂಟ್, ಬಟ್ ಇಫ್ ಯು ಆರ್ ನಾಟ್ ಹಾರ್ಡ್ ವರ್ಕಿಂಗ್, ಇಫ್ ಯು ಆರ್ ಲ್ಯಾಕಿಂಗ್ ವಿತ್ ಡಿಸಿಪ್ಲಿನ್, ಇಫ್ ಯು ಡೋಂಟ್ ಹ್ಯಾವ್ ಕನ್ಸಿಸ್ಟೆನ್ಸಿ, ಇಫ್ ಯು ಡೋಂಟ್ ಹ್ಯಾವ್ ಡೆಡಿಕೇಶನ್ ಟು ಫುಲ್ಫಿಲ್ ದ ಟಾಸ್ಕ್ ವಿಚ್ ಯು ವಾಂಟ್ ಟು ಡೂ, ಆ್ಯಂಡ್ ಲಾಸ್ಟ್ಲಿ ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಈ 4 ಇಲ್ಲ ಅಂತಂದರೆ ನೀನು ಸಕ್ಸಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಡಿಸಿಪ್ಲಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಣೋ. ನಾನು ಡೈಲಿ ಅದೇ ಕೆಲಸ ಮಾಡ್ತಾ ಹೋಗ್ತೀನಿ. ನಾನು ಬೆಳಗ್ಗೆ ಇದೇ ಟೈಮ್ಗೆ ಹೇಳ್ತೀನಿ, ಎಸ್ 5 ಗಂಟೆ ಅಂದರೆ 5 ಗಂಟೆಗೆ ದಿನ ಹೇಳ್ತೀನಿ. ರಾತ್ರಿ 10 ಗಂಟೆ ಅಂದರೆ 10 ಗಂಟೆಗೆ ಮಲ್ಕೊಳ್ತೀನಿ. ಇಷ್ಟೇ ಊಟ, ಲಿಮಿಟೆಡ್ ಫುಡ್ ತಿಂತೀನಿ ಅಂದರೆ ಲಿಮಿಟೆಡ್ ಫುಡ್ಡೇ ತಿಂತೀನಿ ನಾನು. ಆಚೆ ಏನೇ ನನಗೆ ಇಷ್ಟ ಆದರೂ ಕೂಡ ನಾನು ತಿನ್ನೋದಿಲ್ಲ, ಯಾಕಂದರೆ ಆರೋಗ್ಯ ಮುಖ್ಯ. ಯುವರ್ ಇಂಜಿನ್ ಶುಡ್ ಬಿ ವೆರಿ ಗುಡ್. ಸೊ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ, ಎಸ್ ಡೈಲಿ ಇದೇ ಕೆಲಸ ಮಾಡ್ತೀನಿ ನಾನು. ದಿನ ಇಷ್ಟು ಅವರ್ ಕೂತ್ಕೊಂಡು ಓದ್ತೀನಿ ಅಂದರೆ ಇಷ್ಟು ಅವರ್ ಕೂತ್ಕೊಂಡು ಓದ್ತೀನಿ. ನನ್ನ ಫ್ರೆಂಡ್ ಬಂದು ಕೂತ್ಕೊಂಡು ಮಾತಾಡೋಣ ಬಾ ಅಂತಂದ್ರು ನಾನು ಮಾತಾಡೋದಿಲ್ಲ.
ಯಾವುದೋ ಒಂದು ಒಳ್ಳೆ ಕ್ರಿಕೆಟ್ ಮ್ಯಾಚ್ ಬರ್ತಿದೆ ಅಂದರೆ ನಾನು ನೋಡೋದಿಲ್ಲ, ಬಿಕಾಸ್ ಐ ಹ್ಯಾವ್ ಮೈ ಗೋಲ್. ನನ್ನ ಕಣ್ಮುಂದೆ ನನ್ನ ಗೋಲ್ ಇದೆ, ನಾನು ಅದನ್ನು ನಾನು ಪರ್ಸ್ಯೂ ಮಾಡಬೇಕು. ಈ ರೀತಿ ಒಂದು ಮೆಂಟಾಲಿಟಿ ಇರಬೇಕು ಕಣೋ ನಿನಗೆ. ನಿನ್ನ ಗುರಿ ಬಿಟ್ಟು ನಿನಗೇನು ಕಾಣಿಸ್ಬಾರ್ದು. ಅದಕ್ಕೇ ಅರ್ಜುನನಿಗೆ ಎಲ್ಲರಿಗೂ ಕೂಡ, ಎಲ್ಲ ಶಿಷ್ಯಂದ್ರಿಗೂ ಕೂಡ ದ್ರೋಣಾಚಾರ್ಯರು ಕೇಳ್ತಾರಂತೆ, ನೀನು ಬಿಲ್ ಇಟ್ಕೊಂಡಾಗ ನಿನಗೆ ಕಣ್ಮುಂದೆ ಏನು ಕಾಣಿಸ್ತಿದೆ ಅಂತ. ಕೆಲವರು ರೆಂಬೆ ಕಾಣಿಸ್ತಾ ಇದೆ, ಕೊಂಬೆ ಕಾಣಿಸ್ತಾ ಇದೆ, ಎಲೆ ಕಾಣಿಸ್ತಾ ಇದೆ, ಪಕ್ಷಿ ಏನು ಕಿವಿ ಕಾಣಿಸ್ತಾ ಇದೆ, ಕಿವಿ ಇರೋದಿದೆ ಪಕ್ಷಿಗೆ, ಇಲ್ಲ ಫೆದರ್ಸ್ ಕಾಣಿಸ್ತಾ ಇದೆ. ಸೊ ಈ ಥರ ಎಲ್ಲ ಹೇಳಿದ್ರೆ ಅರ್ಜುನ ಮಾತ್ರ ಹೇಳ್ತಾರಂತೆ, ನನಗೆ ಪಕ್ಷಿದು ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ. ಸೊ ನಿಮಗೆ ನಿಮ್ಮ ಗುರಿ ಮಾತ್ರ ಕಾಣಿಸ್ಬೇಕು, ಗುರಿ ಬಿಟ್ಟು ಬೇರೆ ಏನು ಕಾಣಿಸ್ಬಾರ್ದು. ಸೊ ಆ ಲೆವೆಲ್ ಸ್ಟ್ರಾಂಗ್ ಮೈಂಡ್ಸೆಟ್ ಇದ್ದರೆ ಖಂಡಿತ ಹೇಳ್ತೀನಿ, ಯು ಕ್ಯಾನ್ ಅಚೀವ್ ಯುವರ್ ಗೋಲ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ಡೆಡಿಕೇಶನ್. ಹೌದು ಕಂದ, ಯು ನೀಡ್ ಟು ಬಿ ಡೆಡಿಕೇಟೆಡ್ ಟು ಯುವರ್ ಸೆಲ್ಫ್. ನಾನು ಈಗೇನು ಹೇಳಿದೆ, ನೀನು ಅರ್ಪಿಸ್ಕೊಂಡ್ಬಿಡ್ಬೇಕು. ಸೊ ನೀನು ಆ ಗೋಲ್ಗೆ ಅರ್ಪಿಸ್ಕೊಂಡ್ಬಿಟ್ರೆ, ಇಫ್ ಯು ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಟು ಅಚೀವ್ ದಿಸ್ ಗೋಲ್, ಎಸ್, ದಟ್ ಈಸ್ ಹೌ ಯುವರ್ ಆಟಿಟ್ಯೂಡ್ ಶುಡ್ ಬಿ. ಆ್ಯಂಡ್ ನೆವರ್ ಗಿವ್ ಅಪ್ ಆಟಿಟ್ಯೂಡ್. ನೋಡು ಕಂದ, ಪ್ರತಿಯೊಬ್ಬರು ಕೂಡ ಗೋಲ್ನ ಅಚೀವ್ ಮಾಡಬೇಕಾದ್ರೆ ಫೇಲ್ಯೂರ್ಸ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲರಿಗೂ ಕೂಡ ಏನು ಅಂದ್ಕೊಂಡಿದ ತಕ್ಷಣ ಸಕ್ಸಸ್ ಸಿಕ್ಬಿಡೋದಿಲ್ಲ. ಬಟ್ ಪ್ರತಿಯೊಂದು ಫೇಲ್ಯೂರಲ್ಲೂ ಪಾಠ ಕಲಿತು ನೀನು ನಿನ್ನ ಗೋಲ್ ಏನಿದೆ ಅದನ್ನು ಬಿಡ್ದೇನೆ ಸಾಧಿಸೋದಿದೆಯಲ್ಲ, ಅದೇನೇ ಕಣೋ ಛಲ ಅನ್ನೋದು. ಆ ಛಲ ಯಾರಿಗಿರುತ್ತೆ ಅವರು ಮಾತ್ರ ಆ ಗೋಲ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗೋದು. ಸೊ ನಿನಗೆ ಆ ಛಲ, ಆ ಡೆಡಿಕೇಶನ್, ಆ ಸಮರ್ಪಣಾ ಭಾವ ಇದೆಲ್ಲ ಇತ್ತು ಅಂತಂದರೆ ಮಾತ್ರ ನೀನು ನಿನ್ನ ಗೋಲ್ನ ರೀಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓದೋದು, ರ್ಯಾಂಕ್ ತೊಗೊಳ್ಳೋದು ಸುಲಭ ಅಲ್ಲ, ವಿಚ್ ಎವರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇ ಬಿ. ಸೊ ಸಿಲೆಬಸ್ ಸ್ವಲ್ಪ ಕಡಿಮೆನೇ ಇರ್ಬೋದು, ಈಸಿನೇ ಇರ್ಬೋದು, ಬಟ್ ಅದಕ್ಕೂ ಕೂಡ ಎಫರ್ಟ್ಸ್ ಹಾಕಬೇಕಲ್ವಾ. ಆ ಎಫರ್ಟ್ಸ್ ಹಾಕೋಕಂದ ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಖಂಡಿತ ನಿಮ್ಮ ಜೊತೆಗಿದ್ದೀವಿ. ಸೊ ನೀನು ಏನೇನು ಬೇಕು ಕಂಟೆಂಟ್ ಎಲ್ಲನೂ ಕೂಡ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ನೀನು ಓದಬೇಕು, ನೀನು ಎಫರ್ಟ್ಸ್ ಹಾಕಬೇಕಷ್ಟೆ. ಓದ್ತೀಯಲ್ಲ ಕಂದ? ಹಾಗಾದರೆ ಕಮೆಂಟ್ ಮಾಡು, ಸರ್ ಡೆಫಿನೆಟ್ಲಿ ಸರ್ ಐ ವಿಲ್ ಮೇಕ್ ಯು ಪ್ರೌಡ್ ಆ್ಯಂಡ್ ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಅಂತ ಕಮೆಂಟ್ ಮಾಡೋಕ್ಕಂದ. ನೋಡೋಣ ಎಷ್ಟು ಜನ ಮೋಟಿವೇಟ್ ಆಗಿದ್ದೀರಿ ನನ್ನ ವರ್ಡ್ಸಿಂದ ಅಂತ ನಾನು ನೋಡ್ತೀನಿ. ಕಮೆಂಟ್ ಮಾಡಿ ಮಕ್ಕಳ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ. ಅಂಟಿಲ್ ದೆನ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಆಲ್ ದ ಬೆಸ್ಟ್, ಕೀಪ್ ಸ್ಟಡಿಂಗ್ ಆರ್ಟ್ ಸ್ಟೂಡೆಂಟ್ಸ್, ಆ್ಯಂಡ್ ರಿಮೆಂಬರ್ ಯುವರ್ ಹಾರ್ಡ್ ವರ್ಕ್ ಕ್ಯಾನ್ ಓನ್ಲಿ ಮೇಕ್ ಯು ರೀಚ್ ಯುವರ್ ಗೋಲ್. ಬೈ ಬೈ ಮಕ್ಕಳ, ಟೇಕ್ ಕೇರ್.